ಅಮಿತಾ, ಇವತ್ತು ಅಮ್ಮಾಜಿ ಹತ್ರ ಹೋಗಿದ್ದೆ. ಅವಳ ಹೆಸರು ಎತ್ತಬೇಡಿ ಅದಕ್ಕೆ. ನನಗಂತೂ ಅವಳ ಬಗ್ಗೆ ನಂಬಿಕೆನೇ ಹೊರಟೋಗಿದೆ. ಅಮಿತಾ, ಹಾಗೆಲ್ಲ ಹೇಳ್ಬೇಡ. ಅಮ್ಮಾಜಿಗೆ ತುಂಬಾ ಶಕ್ತಿ ಇದೆ. ಶಕ್ತಿನೂ ಇಲ್ಲ, ಯುಕ್ತಿನೂ ಇಲ್ಲ. ಎಲ್ಲೋ 4 ಮಾಯ ಮಂತ್ರ ಕಲ್ತಿದ್ದಾಳೆ. ಅದನ್ನೇ ದೊಡ್ಡ ವಿದ್ಯೆ ಅಂತ ಫೋರ್ಸ್ ಕೊಡ್ತಾಳೆ. ಇಂಥ ಮಾಟಗಾರ್ತಿಯರು ಊರಿಗೆ ಒಬ್ಬೊಬ್ರು ಇರ್ತಾರೆ. ಅಂತವ್ರನ್ನ ಅಮಿತಾ, ಅಂತವ್ರನ್ನ ಅಂತ ಅಮಿತಾ, ಅಮಿತಾ, ಅಮಿತಾ ಏನಾಯ್ತು? ಅಮಿತಾ ಇದ್ದೇಳ? ಅಮಿತಾ, ಅಮಿತಾ ಏನಾಯ್ತು? ಇದ್ದೇಳ ಅಮಿತಾ? ಅಮಿತಾ, ಅಮಿತಾ ಕಣ್ಬಿಡು. ಅಮಿತಾ ಏನಾಯ್ತು? ಅಮಿತಾ, ನನಗೆ ತುಂಬಾ ಭಯ ಆಗ್ತಾ ಇದೆ. ನಿನ್ನಾದ್ನಿ ನಾಲ್ಗೆಗೆ ಹಿಡ್ತಾ ಇಲ್ಲ. ಅವಳ ನಾಲ್ಗೆಗೆ ಕಡಿವಾಣ ಹಾಕ್ತಾ ಇದ್ರೆ ನಾನು ಅವಳ ಮನಸ್ಸಿಗೆ ಆಗಾಗ ಕಡಿವಾಣ ಹಾಕ್ತಾ ಇರ್ಬೇಕಾಗುತ್ತೆ. ನಿಧಾನ. ಏನಾಯ್ತು ನಿನ್ಗೆ? ಏನೋ ಗೊತ್ತಿಲ್ಲ ಅದಕ್ಕೆ. ಯಾರೋ ನನ್ನ ಗಂಟ್ಲು ಒತ್ತಿ ಹಿಡ್ದಂಗಾಯ್ತು. ನಾನೇನೋ ಮಾತಾಡ್ತಾ ಇದ್ದೆ ಅಲ್ವಾ? ಹಾ, ಅಮ್ಮಾಜಿನ ಬೈತಾ ಇದ್ದೆ. ಅವರು ಮೋಸ ಮಾಡ್ತಾರೆ ಅಂತ ಇದ್ದೆ. ಹೌದಾ? ಇನ್ ಮುಂದೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡ. ಅವರಿಗೆ ತುಂಬಾ ವಿದ್ಯೆ ಗೊತ್ತು. ಯಾರಾದ್ರೂ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅವ್ರು ಸಹಿಸಲ್ಲ. ಇಲ್ಲ, ಖಂಡಿತ ಮಾತಾಡಲ್ಲ. ಅವರೆಷ್ಟು ಶಕ್ತಿವಂತರು ಅಂತ ನನ್ಗೀಗ ಗೊತ್ತಾಯ್ತು. ಅದಕ್ಕೆ ನೀನು ಮಲ್ಕೋ, ಆಮೇಲೆ ಬರ್ತೀನಿ. ನಾನ್ ಮಂಜುಳನ ಹತ್ರ ಯಾಕೆ ಮಾತಾಡ್ದೆ ಅನ್ನೋದಕ್ಕೆ ಕಾರಣ ಬೇಕಲ್ವಾ ನಿಮ್ಗೆ? ಅತ್ತೆ, ನಾನ್ ನಿಮ್ಮ ಹತ್ರ ಏನ್ ಹೇಳಿದ್ದೆ? ಇನ್ನು 1 ತಿಂಗಳಲ್ಲಿ ಮನೆಯವ್ರನ್ನೆಲ್ಲ ಒಂದು ಮಾಡ್ತೀನಿ ಅಂತ ಹೇಳಿರ್ಲಿಲ್ಲ? ಅದಕ್ಕೆ ಮಂಜುಳನ ಹತ್ರ ನಾನ್ ಮಾತಾಡ್ದೆ. ತಪ್ಪಾ? ಕಲ್ಪನನ್ ಬಾಳು ಸರಿ ಹೋಗ್ಬೇಕು ಅನ್ನೋದಾದ್ರೆ ಮಂಜುಳ ನಮ್ ಪರ ಇರ್ಬೇಕು. ಇದು ನೀವು ಒಪ್ತಿರ ತಾನೆ? ಹೌದಮ್ಮ. ಸರಿ, ಹಾಗಾದ್ರೆ ನಿಮ್ ಯಜಮಾನ್ರಿಗೆ ನೀವೇ ಹೇಳಿ. ಹೌದ್ರಿ, ಮಂಜುಳ ನಮ್ ಕಡೆ ಇದ್ರೆ ಅರ್ಚನಾ ಆಟ ನಡೆಯಲ್ಲ ಅಂತ ಹೇಳಿದ್ದು ಚಿತ್ರನೇ. ಅವಳು ಏನ್ ಮಾಡ್ಬೇಕು ಅಂತಿದ್ದಾಳೆ, ನಮ್ಮ ಆಸ್ತಿ ಪಾಲಾಗಬಾರ್ದು, ಎಲ್ಲರೂ ಒಟ್ಟಿಗಿರ್ಬೇಕು ಅಂತ ಅವಳು ಓಡಾಡ್ತಿದ್ದಾಳೆ. ಓದೋಳು, ವ್ಯವಹಾರ ಜ್ಞಾನ ಇರುತ್ತೆ, ಏನಾದ್ರೂ ಮಾಡೋ ಶಕ್ತಿ ಇರುತ್ತೆ. ನಮ್ಮ ಮಗ ಅವಳ 3 ಕೋಟಿ ನುಂಗಿ ನೀರು ಕುಡ್ದಾಗ ಬೇರೆ ಹೆಣ್ಣಾಗಿದ್ರೆ ನೇಣು ಹಾಕೋತಿದ್ಲು. ಸ್ವಲ್ಪ ನಂಬಿಕೆ ಇಡಿ. ಮಗುನ ತಂದೆ ನಾನೇ ಅಂತ ಒಪ್ಕೊಂಡ್ರೆ ಅದರಲ್ಲಿ ನಾಟಕ ಏನ್ ಬಂತು? ಇರೋ ವಿಷಯನ ಒಪ್ಕೊಂಡ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಅನಿಸ್ತು. ಚಂದನನ ನಿನ್ ಮಗಳು ಅಂತ ಒಪ್ಕೋತಾ ಇದೀಯಾ? ಹೌದು, ಒಪ್ಕೋತೀನಿ. ಅವಳ ವಿದ್ಯಾಭ್ಯಾಸ, ಮುಂದಿನ ಅವಳ ಬದುಕು ಎಲ್ಲ ನಾನೇ ನೋಡ್ಕೋತೀನಿ. ಇರು ಒಂದ್ ನಿಮಿಷ. ಆದ್ರೆ ಅವಳನ್ನ ನನ್ನ ಮಗು ಅಂತ ಒಪ್ಕೊಳ್ಳಕ್ಕೆ ಕನಿಷ್ಠ ಪಕ್ಷ 1 ವರ್ಷನಾದ್ರೂ ಬೇಕು. ಯಾಕೆ? ನನ್ನ ಮನೆ ವಿಷಯ ನಿನಗೆ ಗೊತ್ತೇ ಇದೆ. ಮನೆಯವರೆಲ್ಲ ಒಪ್ಬೇಕಲ್ಲ. 5 ವರ್ಷನೇ ಕಾದಿದ್ದೀನಿ. ಇನ್ನೂ 1 ವರ್ಷ ಕಾಯ್ತೇನೆ. ಈ ಜಗಳ ಗಲಾಟೆಯಿಂದ ಏನು ಪ್ರಯೋಜನ? Tom ta na na dim ta tom ta na na tom ta na dim ta tom ta na na